ಹಲ್ಲೆಲೂಯ. ದೇವರ ಸಮ್ಮುಖದಲ್ಲಿ ನಿನ್ನ ಪಾಪಗಳನ್ನು ಮಾತ್ರ ಒಪ್ಪಿಕೊಂಡು ಅರಿಕೆ ಮಾಡಬೇಕು, ಅದನ್ನು ಬಿಟ್ಟು ಬಿಡಬೇಕು. ಅವನ ಪಾಪಗಳನ್ನು ದೇವರಿಗೆ ನೀನು ತಿಳಿಸಿ ಅವನಿಗಿಂತ ನಿನ್ನನ್ನು ಮೇಲೆ ಕೆತ್ತಿಕೊಳ್ಳುವುದಕ್ಕೆ ನೀನು ಯಾರು? ದೇವರು ಅವನು ಉಳಿದ್ರು ಅಷ್ಟೇ, ಅವನು ಸತ್ರು ಅಷ್ಟೇ, ಅವನನ್ನು ದೇವರು ತಳ್ಳಿಬಿಟ್ರು ಅಷ್ಟೇ, ದೇವರು ಅವನ ಪ್ರಾರ್ಥನೆಯನ್ನು ಅಂಗೀಕಾರ ಮಾಡಿ ಅವನನ್ನು ಸ್ವೀಕಾರ ಮಾಡಿದ್ರು ಅಷ್ಟೇ. ಅವನ ಪಾಪ ದೇವರಿಗೆ ಸಂಬಂಧಪಟ್ಟದ್ದು. ಅವನ ಪಾಪವನ್ನು ನೀನು ಮುಂದೆ ಇಟ್ಕೊಂಡು ದೇವರಿಗೆ ಸ್ತೋತ್ರ ಮಾಡುವುದಲ್ಲ. ನಿನ್ನನ್ನು ದೇವರು ಕಾಪಾಡಿದಕ್ಕಾಗಿ ನಿನ್ನ ಪಾಪಗಳನ್ನು ಕಲ್ವಾರಿ ಶಿಲುಬೆಯಲ್ಲಿ ಆತನು ತನ್ನ ಮೇಲೆ ತೆಗೆದುಕೊಂಡು ನಿನಗಾಗಿ ಆತನು ಬಲಿಯಾದದನ್ನು ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡಬೇಕು. ಅವನಿಗಿಂತ ನಾನು ನೀತಿವಂತನೆಂಬುದಾಗಿ ನೀನು ದೇವರಿಗೆ ಜ್ಞಾಪಕ ಮಾಡಿಕೊಂಡು ದೇವರಿಗೆ ಸ್ತೋತ್ರ ಮಾಡುವುದಲ್ಲ. ಅಂತ ಒಂದು ಸ್ತೋತ್ರಗಳನ್ನು ದೇವರ ಅಂಗೀಕಾರ ಮಾಡೋದಿಲ್ಲ. ದೇವರು ಅವನ ಪ್ರಾರ್ಥನೆಯನ್ನ ರಿಜೆಕ್ಟ್ ಮಾಡ್ದ. ದೇವರು ಅವನ